ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನು ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ಡೆಲ್ಲಿ ಅಂತ ಹೇಳಿಕೊಂಡು ದೆಹಲಿಗೆ ಹಾರಿದಂತಹ ಬಿಜೆಪಿಯ ರೆಬೆಲ್ ನಾಯಕರು ಈಗ ಸೈಲೆಂಟ್ ಆಗಿ ವಾಪಸ್ಸಾಗಿದ್ದಾರೆ. ವಿಜಯೇಂದ್ರ ಕೆಳಗಿಳಿಸುವ ವಿಶ್ವಾಸದೊಂದಿಗೆ ದೆಹಲಿಗೆ ಹಾರಿದಂಥವರು ಅಲ್ಲಿ ಹೈಕಮಾಂಡ್ ವರಿಷ್ಠ ನಾಯಕರ ಭೇಟಿಗೂ ಅವಕಾಶ ಸಿಗದೆ ಮರಳಿ ಬಂದಿದ್ದಾರೆ. ಇದರ ನಡುವೆಯೇ ಪಕ್ಷದೊಳಗಿನ ಗುಂಪುಗಳ ಬಗ್ಗೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ಅಧಿಕೃತ ಮುದ್ರೆಯೊತ್ತಿದ್ದಾರೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ಬುಸ್ ಬುಸ್ ಟುಸ್. ಇದನ್ನು ಇದಕ್ಕಿಂತ ಬೇರೆ ರೀತಿಯಲ್ಲಿ ವರ್ಣಿಸೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಬುಸ್ ಬುಸ್ ಅಂತ ಸದ್ದು ಮಾಡ್ತಾ ಇದ್ದವರು ಈಗ ಟುಸ್ ಆಗಿಬಿಟ್ಟಿದ್ದಾರೆ. ದೆಹಲಿಯಲ್ಲಿ ವರಿಷ್ಠ ನಾಯಕರ ಮನೆ ಬಾಗಿಲು ಬಡಿದಿದ್ದು. ಆದರೆ ದರ್ಶನದ ಭಾಗ್ಯ ಸಿಗದ ಮೇಲೆ ಇನ್ನು ದೂರು ಕೊಡುವ ಭಾಗ್ಯ ಎಲ್ಲಿ ಒದಗಿ ಬರುತ್ತೆ ಅನ್ನುವಂಥ ಪ್ರಶ್ನೆ. ಹಾಗಾಗಿದೆ ರಾಜ್ಯದ ಬಿಜೆಪಿಯ ರೆಬೆಲ್ ನಾಯಕರ ಪಾಡು. ಆದರೆ ರೆಬೆಲ್ ನಾಯಕರಿಗೆ ಹೀಗೆ ಹಿನ್ನಡೆ ಆಗಿರುವಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಅದ್ಯಾರು ಇಂಥದ್ದೊಂದು ಐಡಿಯಾ ಕೊಟ್ಟಿದ್ರು ಗೊತ್ತಿಲ್ಲ. ಯಡಿಯೂರಪ್ಪ ಅವ್ರನ್ನೇ ಗುರಾಣಿ ಮಾಡ್ಕೊಂಡು ತಮ್ಮದೇ ಪಕ್ಷದ ನಾಯಕರ ವಿರುದ್ಧ, ಅದರಲ್ಲೂ ಕೂಡ ತಟಸ್ಥರಾಗಿದ್ದಂತಹ ನಾಯಕರ ವಿರುದ್ಧವೂ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ನಾಯಕತ್ವದ ಪ್ರಬುದ್ಧತೆ ಅನ್ನುವಂಥದ್ದು ಗೊತ್ತಾಗುವಂಥದ್ದು ಇಂತಹ ಸಂದರ್ಭಗಳಲ್ಲಿ. ಅಧ್ಯಕ್ಷರಾದವರು ಒಂದು ಮಾತಾಡಿದರೆ 10 ಪಾಸಿಟಿವ್ ಸಂದೇಶ ಪಕ್ಷದ ಒಳಗಡೆ ಏಕಕಾಲದಲ್ಲಿ ರವಾನೆ ಆಗಬೇಕು. ಆದರೆ ಇಲ್ಲಿ ಖಡಕ್ ಸಂದೇಶ ರವಾನೆ ಆಗೋದು ಹಾಳಾಗೋಗ್ಲಿ. ಕುರ್ಚಿ ಉಳಿಸ್ಕೊಂಡ್ರೆ ಸಾಕಪ್ಪ, ಅದಕ್ಕಾಗಿ ನಾನು ಏನು ಬೇಕಿದ್ರೂ ಮಾಡೋಕ್ಕೆ ರೆಡಿ ಎಂಬ ಸ್ವರೂಪದಲ್ಲಿ ಬಣ್ಣ ಬಯಲಾಗಿದೆ. ಅಲ್ಲಿಗೆ ಬಿಜೆಪಿಯಲ್ಲಿ ಇನ್ನು ಮುಂದಕ್ಕೆ ಯಾರೇ ಅಧ್ಯಕ್ಷರಾದರು, ಖುದ್ದು ವಿಜಯೇಂದ್ರ ಅವರನ್ನೇ ಅಧ್ಯಕ್ಷರನ್ನಾಗಿ ಮುಂದುವರಿಸಿದ್ರು, ಒಗ್ಗಟ್ಟು ಅನ್ನುವಂಥದ್ದು ಕನಸಿನ ಮಾತು ಅಂತ ಸ್ಪಷ್ಟವಾಗಿ ಗೋಚರಿಸುವುದಕ್ಕೆ ಶುರುವಾಗಿದೆ. ಇದರ ಬಗ್ಗೆ ಒಂದು ವಿವರವಾದಂತಹ ವರದಿಯನ್ನು ಇವತ್ತಿನ ಪಂಚಾಯಿತಿಯಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಅಮಾನವೀಯ ಅಮೆರಿಕ. ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವ ಅಮೆರಿಕ, ಮಾನವೀಯತೆಯ ಬಗ್ಗೆ ಬಗೆ ಬಗೆಯ ಪಾಠ ಮಾಡುವಂತಹ ಅಮೆರಿಕ ಈಗ ತನ್ನ ಬಣ್ಣವನ್ನು ತಾನೇ ಬಯಲು ಮಾಡಿಕೊಂಡಿದೆ. ಅಕ್ರಮ ವಲಸಿಗರನ್ನು ಅತ್ಯಂತ ಅಮಾನವೀಯವಾಗಿ ನಡೆಸಿಕೊಂಡಿರುವಂಥದ್ದು ಬಯಲಾಗಿದೆ. ಇದೇ ಕಾರಣಕ್ಕಾಗಿ ಭಾರತದಲ್ಲಿ ಇಂದು ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಒಂದು ಕಡೆ ಸಾಗಿವೆ. ಪ್ರತಿಪಕ್ಷಗಳು ಸಂಸತ್ತಿನ ಕಲಾಪಗಳಲ್ಲಿ ಹಾಗೂ ಸಂಸತ್ ಭವನದ ಆವರಣದಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಕೇಂದ್ರ ಸರ್ಕಾರ ಕೂಡ ಅಮೆರಿಕದ ನಡೆಯ ಬಗ್ಗೆ ಅಮೆರಿಕದಿಂದಲೇ ವಿವರಣೆ ಕೇಳ್ತಾನೆ ಅಕ್ರಮ ವಲಸಿಗರ ವಿಚಾರದಲ್ಲಿ ತಪ್ಪು ಆಗಿರುವುದು ಎಲ್ಲಿಂದ ಅಂತ ಹುಡುಕುವ ಕೆಲಸವನ್ನು ಕೂಡ ಆರಂಭಿಸಿದೆ. ಅದನ್ನು ಕೂಡ ನಾನು ನಿಮಗೆ ವಿವರಿಸ್ತೀನಿ ಇವತ್ತಿನ ಪಂಚಾಯಿತಿಯಲ್ಲಿ. ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಬುಸ್ ಬುಸ್ ಟುಸ್ ಆಗಿರುವಂತಹ ಕತೆ. ಯಾಕೆಂದರೆ ಹೊರಟಾಗ ವಿಮಾನ ಹತ್ತೋ ಸಂದರ್ಭದಲ್ಲಿ, ಅಲ್ಲಿ ಹೋಗಿ ಇಳಿದ ಸಂದರ್ಭದಲ್ಲಿ, ಬಾಗಿಲನ್ನು ಹೇಳ್ಕೊಂಡು ಹೋಗ್ತಿರುವ ಸಂದರ್ಭದಲ್ಲಿ ಹೇಳ್ತಾ ಇದ್ದಂಥ ಮಾತು, ಮುಖದಲ್ಲಿದ್ದಂಥ ವಿಶ್ವಾಸ, ಅಲ್ಲಿ ನಡೆಸ್ತಿದ್ದಂಥ ಸಭೆ, ಇವೆಲ್ಲವೂ ಕೂಡ ಒಂದು ಭಾಗ. ಆದರೆ ಈ ಕಡೆ ಅಧ್ಯಕ್ಷರಾಗಿರುವಂಥವರು ಅವರು ಹೇಳ್ತಿರುವಂತಹ ಮಾತು, ಅದರಿಂದ ಪಕ್ಷದ ಒಳಗಡೆ ಎದ್ದಿರುವಂಥ ಆಂತರಿಕವಾದಂತಹ ಸಂಘರ್ಷ ಮತ್ತೊಂದು ಹಂತವನ್ನು ತಲುಪ್ತಾ ಇರುವಂಥದ್ದು ಅರಿವಿನ ವರದಿ ನಿಮಗೆ ತಿಳಿಸ್ತೀವಿ. ರಾಜ್ಯದಲ್ಲಿ ಅಬ್ಬರಿಸುವವರು ದೆಹಲಿಗೆ ಹೋಗಿ ತಂಡ ಹೊಡೆದು ಬಂದಿದ್ದಾರೆ. ಬಂದ ದಾರಿಗೆ ಸುಂಕವಿಲ್ಲ ಎಂಬ ರೀತಿಯಲ್ಲಿ ತಮ್ಮ ಪಾಡಿಗೆ ತಾವು ಫ್ಲೈಟ್ ಹತ್ತಿ ವಾಪಸ್ಸಾಗಿದ್ದಾರೆ. ವಿಜಯೇಂದ್ರ ಹಠಾವೋ ಎಂದು ಘೋಷಣೆ ಕೂಗುತ್ತಾ ಖುಷಿಯಾಗಿಯೇ ದೆಹಲಿಗೆ ಹೋಗಿದ್ದರು ಬಿಜೆಪಿಯ ರೆಬೆಲ್ ನಾಯಕರು. ಆದ್ರೇನ್ ಮಾಡೋದು, ರಾಜ್ಯದಲ್ಲಿ ಅಬ್ಬರಿಸುವ ಈ ನಾಯಕರನ್ನು ದೆಹಲಿಯಲ್ಲಿ ಕೇಳೋರೇ ಇಲ್ಲದಾಗಿದೆ. ಡೆಲ್ಲಿ ಅಂತ ಹೋದವರು ಸೈಲೆಂಟ್ ಆಗಿಯೇ ವಾಪಸ್ಸಾಗಿದ್ದಾರೆ. ನಡ್ಡಾ ಅವರನ್ನ ಭೇಟಿಯಾಗಿದ್ದೇವೆ ಅಂತ ಹೇಳುತ್ತಿದ್ದರಾದ್ರೂ ನಡ್ಡಾ ಜೊತೆಗೆ ತೆಗೆಸಿಕೊಂಡಿರುವ ಫೋಟೋ ಎಲ್ಲಿ ಎಂಬ ಪ್ರಶ್ನೆಯನ್ನ ಬಿಜೆಪಿ ನಾಯಕರೇ ಕೇಳುತ್ತಿದ್ದಾರೆ. ಇನ್ನು ಅಮಿತ್ ಶಾ ಅವರಂತೂ ಇವರತ್ತ ಮುಖ ಎತ್ತಿಯೂ ನೋಡಿಲ್ಲ, ಮನೆ ಬಾಗಿಲನ್ನೂ ತೆರೆದಿಲ್ಲ. ಹೀಗೆ ಹೈಕಮಾಂಡ್ ಗಮನ ಸೆಳೆದು ವಿಜಯೇಂದ್ರರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕೆಂಬ ಮನವಿ ಕೊಡುವ ಬಿಜೆಪಿ ರೆಬೆಲ್ ನಾಯಕರ ಪ್ಲಾನ್ ಠುಸ್ ಆಗಿದೆ. ಹಾಗಿದ್ದರೂ ಇನ್ನೂ 4-5 ದಿನಗಳಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಫೈನಲ್ ಫಲಿತಾಂಶ ಹೊರಬರುವ ನಿರೀಕ್ಷೆಯನ್ನ ಬಿಜೆಪಿ ನಾಯಕರು ಇಟ್ಟುಕೊಂಡಿದ್ದಾರೆ. ದೆಹಲಿ ದಂಡಯಾತ್ರೆ ಬಳಿಕವೂ ರೆಬೆಲ್ಸ್ ಟೀಮ್ ಹಾಗೂ ವಿಜಯೇಂದ್ರ ಬಣಗಳು ಆಕ್ಟಿವ್ ಆಗಿವೆ.
ವಿಜಯೇಂದ್ರ ಪರ ವಿರೋಧದ ಮಾತುಗಳು ಬಿರುಸಾಗಿಯೇ ಸಾಗಿವೆ. ರೆಬೆಲ್ಸ್ ಟೀಮ್ ನಡ್ಡಾ ಭೇಟಿ ಮಾಡಿ ದೂರು ಕೊಟ್ಟಿದ್ದೇವೆ ಅಂತಿದೆ. ಆದರೆ ಭೇಟಿಯಾಗಿರೋ ಒಂದಾದ್ರೂ ಫೋಟೋ ಕೊಡಿ ಅಂತಿದೆ ವಿಜಯೇಂದ್ರ ಟೀಮ್. ರೆಬೆಲ್ಸ್ ಟೀಮ್ನದ್ದು ವಿಜಯೇಂದ್ರ ಕೆಳಗಿಳಿಸೋದೊಂದೇ ಅಜೆಂಡಾ. ವಿಜಯೇಂದ್ರ ಮರು ಆಯ್ಕೆ ಆಗೋದು ನಿಶ್ಚಿತ ಅನ್ನೋದು ವಿಜಯೇಂದ್ರ ಟೀಮ್ ವಿಶ್ವಾಸ. ತಟಸ್ಥ ಬಣದ ನೆರವು ಪಡೆಯಲು ರೆಬೆಲ್ಸ್ ಟೀಮ್ ಸರ್ಕಸ್ ಮಾಡುತ್ತಿದೆ. ಆದರೆ ತಟಸ್ಥ ಬಣದವರಿಗೆ ಯಡಿಯೂರಪ್ಪ ಏನೂ ಮಾಡಿಲ್ವಾ, ಅವ್ರು ಯಾಕೆ ರೆಬೆಲ್ಸ್ ಬೆಂಬಲಿಸ್ತಾರೆ ಅನ್ನೋದು ವಿಜಯೇಂದ್ರ ಟೀಮ್ ವಾದ. ವಿಜಯೇಂದ್ರ ಬಗ್ಗೆ ಹಿರಿಯರಿಗೂ ಅಸಮಾಧಾನವಿದೆ ಅಂದ ರೆಬೆಲ್ಸ್ಗೆ ಕಾರ್ಯಕರ್ತರ ಅಭಿಪ್ರಾಯ ಪಡೆದು ರಾಜ್ಯಾಧ್ಯಕ್ಷರ ಬಗ್ಗೆ ತೀರ್ಮಾನಿಸಿ ಅನ್ನೋದು ವಿಜಯೇಂದ್ರ ಟೀಮ್ ವಾದ. ಇದೀಗ ರೆಬೆಲ್ಸ್ ಟೀಮ್ ಫೆಬ್ರವರಿ 9ಕ್ಕೆ ಮತ್ತೆ ದೆಹಲಿ ಯಾತ್ರೆಗೆ ಸ್ಕೆಚ್ ಹಾಕ್ಕೊಂಡಿದೆ. ಅಷ್ಟೊತ್ತಿಗಾಗಲೇ ಹೈಕಮಾಂಡ್ಗೆ ಸಂಪೂರ್ಣ ವರದಿ ನೀಡಿದ್ದಾರಂತೆ ವಿಜಯೇಂದ್ರ. ವಿಜಯೇಂದ್ರ ವಿರುದ್ಧ ಲಿಂಗಾಯತ ಅಸ್ತ್ರ ಪ್ರಯೋಗಕ್ಕೆ ರೆಬೆಲ್ಸ್ ಮುಂದಾಗಿರುವಾಗಲೇ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕ ಬಿಎಸ್ವೈ ಎಂಬುದನ್ನೇ ಉದ್ಘರಿಸುತ್ತಿದೆ ಬಿಎಸ್ವೈ ಟೀಮ್. ರೆಬೆಲ್ಸ್ ಟೀಮ್ ಫೆಬ್ರವರಿ 10ರಂದು ದಿಲ್ಲಿಯಲ್ಲಿ ಸೇರಲಿದ್ದು ಕೇಂದ್ರ ಸಚಿವ ವಿ ಸೋಮಣ್ಣ ಮನೆಯ ಪೂಜೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ವಿಜಯೇಂದ್ರ ಟೀಮ್ ಫೆಬ್ರವರಿ 12ರಂದು ದಾವಣಗೆರೆಯಲ್ಲಿ ಬೃಹತ್ ಸಭೆ ಮಾಡುವ ಮೂಲಕ ಬಲ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಸೋಮಣ್ಣ ಮನೆಯ ಪೂಜೆ ನೆಪದಲ್ಲಿ ಲಿಂಗಾಯತರ ಸಭೆಗೆ ರೆಬೆಲ್ಸ್ ಪ್ಲಾನ್ ಮಾಡಿರುವಾಗಲೇ ದಾವಣಗೆರೆಯ ರಾಜನಹಳ್ಳಿ ಜಾತ್ರೆಯಲ್ಲಿ ಸಮುದಾಯದ ವಿಶ್ವಾಸ ಗಳಿಸಲು ವಿಜಯೇಂದ್ರ ಟೀಮ್ ಮುಂದಾಗಿದೆ. ಲಿಂಗಾಯತರ ಸಭೆಯಲ್ಲಿ ಬಸವರಾಜ ಬೊಮ್ಮಾಯಿ ಕೂಡ ಭಾಗಿಯಾಗುವ ಸಾಧ್ಯತೆಗಳಿವೆ. ಆ ಬೊಮ್ಮಾಯಿ ಸಿಎಂ ಆಗಿದ್ದೇ ಯಡಿಯೂರಪ್ಪನವರಿಂದ ಎಂದು ಟಕ್ಕರ್ ಕೊಡ್ತಿದ್ದಾರೆ. ರೆಬೆಲ್ಸ್ ಟೀಮ್ಗೆ ವಿಜಯೇಂದ್ರ ಹಠಾವೋ ಒಂದೇ ಅಜೆಂಡಾ. ಹಾಗಾಗಿ ರೆಬೆಲ್ಸ್ ಉಚ್ಚಾಟನೆಗೆ ಡಿಮಾಂಡ್ ಇಟ್ಟಿದೆ ವಿಜಯೇಂದ್ರ ಟೀಮ್. ಮಿಸ್ಟರ್ ಯತ್ನಾಳ್, ನಿನಗೆ ವಯಸ್ಸಾಗಿಲ್ವಾ? ನಿನಗೆ ಯಾಕೆ ರಾಜಕಾರಣ? ನೀನು ಹೋಗಿ ಮನೆಗಿರು. ಕುಟುಂಬ ರಾಜಕಾರಣ ಅಂತ ಮಾತಿದ್ರೆ ಹೇಳ್ತೀರಿ. ಕುಟುಂಬ ರಾಜಕಾರಣ ಮಾಡ್ತಾ ಇರೋದು ನೀನು. ಪುಣ್ಯಾತ್ಮ ಸಿದ್ದೇಶ್ವರ ಸಂಸ್ಥೆ ಕಟ್ಟಿದವ್ರನ್ನ ಬಲಿ ಮುಗಿಸಿಬಿಟ್ಟೆ. ಮತ್ತು ಅವರು ಧರ್ಮಪತ್ನಿ ಮಗನ ಸೌಹಾರ್ದ ಸಹಕಾರಿ ಬ್ಯಾಂಕಿಗೆ ನಿರ್ದೇಶಕರು ಮಾಡಿಕೊಂಡಿಲ್ವಾ? ಸರ್ಕಾರಿ ಸಭೆ ಸಮಾರಂಭಗಳಲ್ಲಿ ಉದ್ಘಾಟನೆ ಶಂಕುಸ್ಥಾಪನೆ ಸಮಾರಂಭದಲ್ಲಿ ಅವರ ಮಗನೇ ಉಪಸ್ಥಿತಿರುವ ಫೋಟೋಗಳು ಕೊಟ್ಟು ಕಳಿಸಿದ್ದಾರೆ. ಈ ರೀತಿ ಅಗ್ರವಾಗಿ ಮಾತಾಡೋದನ್ನು ಕೈ ಬಿಡಬೇಕು, ಇದು ಒಳ್ಳೆಯದಲ್ಲ. ದೂರು ಕೊಡಲು ಹೋಗಿ ಬರಿಗೈನಲ್ಲಿ ರೆಬೆಲ್ಸ್ ಟೀಮ್ ವಾಪಸ್ ಆಗುತ್ತಲೇ ರಾಜ್ಯಾಧ್ಯಕ್ಷ ವಿಜಯೇಂದ್ರ ರೊಚ್ಚಿಗೆದ್ದಿದ್ದರು. ಇದೇ ಮೊದಲ ಬಾರಿಗೆ ಯತ್ನಾಳ್ ಟೀಮ್, ರಾಮುಲು, ಬೊಮ್ಮಾಯಿ, ಅಶೋಕ್ ಹೀಗೆ ತಮ್ಮನ್ನು ಟೀಕೆ ಮಾಡುತ್ತಿದ್ದವರ ವಿರುದ್ಧ ನೇರವಾಗಿಯೇ ವಾಗ್ದಾಳಿ ಶುರು ಮಾಡಿದ್ದಾರೆ. ದುಡ್ಡಿನ ಮತದಿಂದ ಮಾತಾಡ್ತಾ ಇದ್ದಾನೆ. ಎಲ್ಲರನ್ನೂ ಖರೀದಿ ಮಾಡಬಹುದು ಅಂತ ತಿಳ್ಕೊಂಡ. ಎಲ್ಲರನ್ನೂ ಕೆಲವು ಕಾಲ ಮೋಸ ಮಾಡಬಹುದು, ಕೆಲವರನ್ನು ಎಲ್ಲಾ ಕಾಲದಲ್ಲಿ ಮೋಸ ಮಾಡಬಹುದು. ಆದರೆ ಎಲ್ಲರನ್ನೂ ಎಲ್ಲಾ ಕಾಲದಲ್ಲಿ ಮೋಸ ಮಾಡಲು ಆಗುವುದಿಲ್ಲ ವಿಜಯೇಂದ್ರ. ಒಂದು ದುಃಖದ ಸಂಗತಿ ಅಂತ ಹೇಳಿದ್ರೆ, ದುರ್ದೈವ ಅಂತ ಹೇಳಿದ್ರೆ, ವಿಜಯೇಂದ್ರ ಬಗ್ಗೆ ಯಾರು ಏನ್ ಬೇಕಾದ್ರೆ ಹಗುರವಾಗಿ ಮಾತಾಡ್ಕೊಳ್ಳಿ, ಅದ್ರ ಬಗ್ಗೆ ಸಹಿಸ್ಕೊಳ್ತೇನೆ. ಹಿರಿಯರು ಮಾತಾಡ್ಬೇಕಾದ್ರೆ ಯುವಕರಾಗಿ ಅದನ್ನ ಸಹಿಸ್ಕೊಂಡು ಹೋಗ್ಬೇಕು. ಆದ್ರೆ ಈ ಪಕ್ಷ ಕಟ್ಟಿರ್ತಕ್ಕಂಥ ಒಬ್ಬ ಹೋರಾಟಗಾರ, ರೈತ ನಾಯಕ ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡಬೇಕಾದ್ರೂ ಸಹ ಎಂತ ಕೀಳ್ಮಟ್ಟದ ಭಾಷೆನ ಪ್ರಯೋಗ ಮಾಡ್ತಾ ಇದ್ದಾರೆ. ಅವೆಲ್ಲವನ್ನೂ ಕೂಡ ನೋಡ್ಕೊಂಡು ಸುಮ್ ಕೂರ್ತಕ್ಕಂಥದ್ದು ಅಪರಾಧನೇ. ಬಂಡವಾಳ ಬಿಚ್ಚಲಕ್ಕೇನ್ರಿ, ಅದು ಓಪನ್ ಬಂಡವಾಳ ಇದನ್ನೇ ಫೈಲೇ ಇತ್ತು. ಅವ್ನು ನಕಲಿ ಸಹಿ ಮಾಡ್ಯಾನ ಅವರಪ್ಪಂದು. ಇದು ತನಿಖೆ ಮಾಡಕ್ ಸಿದ್ದರಾಮಯ್ಯ ಅವ್ರಿಗೆ ಏನಾಗೈತಿ ಗಾಡಿ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನೀವು ಆಟ ಆಡ್ತಾ ಇದ್ದೀವಿ. ಯಾವನು ಕೆಲವರು ಹೇಳ್ತಾ ಇದಾರಲ್ಲ ಹೊಂದಾಣಿಕೆ ರಾಜಕಾರಣ ಅಂತೇಳಿ, ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡಿದ್ರೆ ಬೆಂಗಳೂರಿಂದ ಮೈಸೂರು ಪಾದಯಾತ್ರೆ ಮಾಡ್ತಿದ್ವು ಹಾಗಾದ್ರೆ ಸಿದ್ದರಾಮಯ್ಯನವ್ರ ವಿರುದ್ಧ. ಹಾಗಾಗಿ ವಿಜಯೇಂದ್ರ ಆಗ್ಲಿ, ನಮ್ಮ ಪಕ್ಷದ ಯಾರೇ ಮುಖಂಡರಾಗ್ಲಿ ಹೊಂದಾಣಿಕೆ ರಾಜಕಾರಣ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಈ ರೀತಿ ಪದೇ ಪದೇ ರೀತಿ ಹೇಳಿಕೆಗಳು ಕೊಡೋದ್ರ ಮೂಲಕ ಕಾರ್ಯಕರ್ತರಿಗೆ ಅವಮಾನ ಮಾಡ್ತಾ ಇದ್ದಾರೆ. ಸಿಂಪತಿ ಸಲುವಾಗಿ ಮನ್ಯಾಗ ಸುಮ್ಮನೆ ಆರಾಮ ಇಲ್ಲ ಮಕ್ಕಳದು. ಇದು ನಾಟಕ ಬಹಳ ದಿವಸ ನಡೆದಿಲ್ಲ ಯಡಿಯೂರಪ್ಪಾಜಿ. तो आप चुप बैठो, घर में आराम करो. बहुत आपका पोता पोती जो है ना, अभी पोता को पोती का पोती हो गया, उसको संभालो. ಯಾರಿವತ್ತು ಯಡಿಯೂರಪ್ಪನವ್ರ ಬಗ್ಗೆ ಈ ರೀತಿ ಕೀಳ್ಮಟ್ಟದಲ್ಲಿ ಮಾತನಾಡ್ತಾ ಇದ್ದಾರೆ, ಅವಮಾನ ಮಾಡ್ತಾ ಇದ್ದಾರೆ, ತೇಜೋಧ ಮಾಡ್ತಕ್ಕಂಥ ಕೆಲಸವನ್ನ ಕಳೆದ 1 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗಲೂ ಕೂಡ ಕಾಲ ಮಿಂಚಲ್ಲ, ಅವ್ರನ್ನ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡ್ಲಿ. ಅವ್ರಿಗೆ ಅನುಭವದ ಕೊರತೆ ಇರೋ ಕಾರಣ ಹಿಂಗೆಲ್ಲ ಆಗಿರ್ಬೋದು. ಖಂಡಿತವಾಗಿ ಮುಂಬರುವಂತಹ ದಿನಗಳಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಈ ಪಾರ್ಟಿಯನ್ನು ಅಧಿಕಾರಕ್ಕೆ ತರಲು ಸಲುವಾಗಿ ನಮ್ಮ ಹಿರಿಯ ನಾಯಕರು ಭೀಷ್ಮರಾದಂತಹ ಸನ್ಮಾನ್ಯ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಮುಂದುವರಿಸಿಕೊಂಡು ಹೋಗುವಂತ ಕೆಲಸ ಕೂಡ ಮಾಡ್ತೀವಿ. ರಾಜ್ಯದ ಅಧ್ಯಕ್ಷನಾಗಿ ನನಗೆ ಅನುಭವದ ಕೊರತೆ ಇರಬಹುದು, ಅವರಷ್ಟು ಅನುಭವ ಇಲ್ಲ. ಶ್ರೀರಾಮುಲು ಇರಬಹುದು, ಅನೇಕ ಹಿರಿಯರು BS ಯಡಿಯೂರಪ್ಪನವ್ರ ಜೊತೆ, ಅನಂತಕುಮಾರ್ ಜೊತೆ ಪಕ್ಷವನ್ನ ಕಟ್ಟಿದ್ದಾರೆ. ಅವ್ರದೇ ಆದಂತ ಅನುಭವ ಇದೆ, ಅದನ್ನ ಒಪ್ಕೊಳ್ತೇನೆ. ಆದ್ರೆ ಪಕ್ಷದೊಬ್ಬ ಕಾರ್ಯಕರ್ತನಾಗಿ ನಂದೇ ಆದಂತ ಅನುಭವ ಇದೆ. ತಟಸ್ಥ ಬಣದ ಬಗ್ಗೆನೂ ನನಗೆ ಗೊತ್ತಿದೆ, ನಾನು ಈಗ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಯಡಿಯೂರಪ್ಪನವರು ಮಧ್ಯಸ್ಥಿಕೆ ವಹಿಸಬೇಕು ಅಂತ ಹೇಳಿದ್ರೆ ಯಡಿಯೂರಪ್ಪನವ್ರನ್ನ ತೇಜೋಧ ಮಾಡೋದನ್ನು ಫಸ್ಟ್ ನಿಲ್ಲಿಸಬೇಕು. ಅದು ಯಾರು ನಿಲ್ಲಿಸಬೇಕು? ಅವ್ರುಗಳು ನಿಲ್ಲಿಸಬೇಕು. ಎಲ್ಲದಕ್ಕೂ ಕೂಡ ಕೇಂದ್ರದ ವರಿಷ್ಠರು ಯಡಿಯೂರಪ್ಪನವ್ರು ಬೈಬೇಕಾದ್ರೂ ಕೇಂದ್ರದವ್ರು ಬಂದು ನಿಲ್ಲಿಸಬೇಕಾಗಾದ್ರೆ
ಯಡಿಯೂರಪ್ಪನವ್ರದ್ದೇನು ಕಾಂಟ್ರಿಬ್ಯೂಷನ್ ಇಲ್ವಾಗಾದ್ರೆ, ಯಡಿಯೂರಪ್ಪ ಪಕ್ಷ ಕಟ್ಟಿಲ್ವಾಗಾದ್ರೆ, ತಟಸ್ಥ ಬಣ ಇರ್ಬೋದು, ಮತ್ತೊಬ್ರು ಇರ್ಬೋದು, ಯಾರು ಯಡಿಯೂರಪ್ಪನವ್ರ ಬಗ್ಗೆ ಇಷ್ಟೊಂದು ಕೆಟ್ಟದಾಗಿ ಮಾತನಾಡ್ತಾ ಇದ್ದಾರೆ, ಅವರನ್ನ ಬಾಯಿ ಮುಚ್ಚಿಸ್ತಕ್ಕಂಥ ಕೆಲಸ ಮಾಡ್ತಾ ಇಲ್ವಲ್ಲ ಅನ್ನುವ ನೋವು ರಾಜ್ಯದ ಅಧ್ಯಕ್ಷನಾಗಿ ನನಗಿದೆ. ಯಡಿಯೂರಪ್ಪನವ್ರ ಮಗಾಗೂ ಇದೆ, ರಾಜ್ಯದ ಅಧ್ಯಕ್ಷನಾಗಿ ಕೂಡ ಇದೆ. ಅಲ್ಲಿಗೆ ಬಿಜೆಪಿಯಲ್ಲೀಗ 3 ಬಣಗಳಿರೋದು ವಿಜಯೇಂದ್ರ ಮಾತಿನಿಂದಲೂ ದೃಢಪಟ್ಟಿದೆ. ತಟಸ್ಥ ಬಣ ಬಿಜೆಪಿಯಲ್ಲಿದೆ ಅಂತಾದ್ರೆ ಅಲ್ಲಿ ವಿಜಯೇಂದ್ರ ಬಣ ಹಾಗೂ ರೆಬೆಲ್ಸ್ ಬಣ ಅನ್ನೋದು ಅಷ್ಟೇ ಸ್ಪಷ್ಟವಾಗಿದೆ. ತನ್ನ ಕುರ್ಚಿ ಉಳಿಸಿಕೊಳ್ಳುವ ಭರದಲ್ಲಿ ತನ್ನದೇ ಪಕ್ಷದ ನಾಯಕರ ವಿರುದ್ಧ ರಾಜ್ಯಾಧ್ಯಕ್ಷರಾಗಿದ್ದುಕೊಂಡೇ ವಿಜಯೇಂದ್ರ ಆಡಿರುವ ಮಾತುಗಳನ್ನು ಅಷ್ಟು ಸುಲಭವಾಗಿ ಪಕ್ಷದೊಳಗಿರುವ ನಾಯಕರು ಅರಗಿಸಿಕೊಳ್ಳುವುದು ಕಷ್ಟ. ಆದರೆ ಯಡಿಯೂರಪ್ಪ ಅವರನ್ನೇ ಗುರಾಣಿಯಾಗಿ ಬಳಸಿಕೊಂಡು ವಿಜಯೇಂದ್ರ ಈಗ ಪಕ್ಷದೊಳಗಿನ ಎದುರಾಳಿಗಳ ಸಮರಕ್ಕೆ ಉತ್ತರ ಕೊಡುವ ಕೆಲಸ ಆರಂಭಿಸಿದ್ದಾರೆ. ಹೀಗೆ ಬೀದಿಗೆ ಬಿದ್ದಿರುವ ಬಿಜೆಪಿಯ ಜಗಳಕ್ಕೆ ಬ್ರೇಕ್ ಹಾಕಲು ಕಡೆಗೂ ಹೈಕಮಾಂಡ್ ಮುಂದಾಗಿದೆ. ರೆಬೆಲ್ಸ್ ಟೀಮ್ ವಾಪಸ್ ಬರುತ್ತಲೇ ರಾಜ್ಯದ ಹಿರಿಯ ನಾಯಕರಿಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ. ಆರ್ ಅಶೋಕ್, ಬಸವರಾಜ ಬೊಮ್ಮಾಯಿ ದೆಹಲಿಗೆ ಬಂದು ಭೇಟಿಯಾಗುವಂತೆ ವರಿಷ್ಠರ ಸೂಚನೆ ಬಂದಿದೆ. ವಿಜಯೇಂದ್ರ ಹಠಾವೋ ಬೆಳವಣಿಗೆ ಹಾಗೂ ರೆಬೆಲ್ಸ್ ಟೀಮ್ ಬಗ್ಗೆಯೂ ವರದಿ ತರಲು ವರಿಷ್ಠರು ಸೂಚನೆ ಕೊಟ್ಟಿದ್ದಾರೆ. ಇಂದು ಅಥವಾ ನಾಳೆ ಅಶೋಕ್ ಮತ್ತು ಬೊಮ್ಮಾಯಿ ದೆಹಲಿಗೆ ಹೋಗ್ತಿದ್ದಾರೆ. ನಮಗೆ ಈಗ ನಡೀತಾ ಇರುವಂಥ ಘಟನೆ ಬೇಸರ ತಂದಿದೆ. ಅಂದರೆ ಸರಿ ಹೋಗ್ಬೇಕು ಅನ್ನೋನು ನಾನು, ಇದು ಸರಿ ಹೋಗ್ಬೇಕು. ಈ ಗುಂಪುಗಾರಿಕೆ 2 ಬಣ ಮಾಡಿಕೊಂಡು ಏನು ಮಾಡ್ತಾ ಇದ್ದಾರೆ ಅದು ಒಳ್ಳೇದಲ್ಲ, ಪಾರ್ಟಿಗೂ ಒಳ್ಳೇದಲ್ಲ, ಜನಕ್ಕೂ ಒಳ್ಳೇದಲ್ಲ. ಒಂದು ವಿರೋಧ ಪಕ್ಷನ ಆಗಿ ನಾವು ಹೋರಾಟ ಮಾಡಬೇಕು ಸರ್ಕಾರದ ವಿರುದ್ಧ, ಅದು ನಮ್ಮ ಕರ್ತವ್ಯ. ಇದರ ನಡುವೆ ಪಕ್ಷದ ನಾಯಕರು ಈಗಲೂ ನಮ್ಮಲ್ಲಿ ಬಣವೇ ಇಲ್ಲ, ನಾವೇನಿದ್ದರೂ ಪಕ್ಷ ಹೇಳಿದಂತೆ ಕೇಳಿಸಿಕೊಳ್ಳುವವರು ಎಂದು ಪಕ್ಷದಲ್ಲಿ ನಡೆಯುತ್ತಿರುವ ಬಹಿರಂಗ ಕದನ ತಮಗೆ ಗೊತ್ತೇ ಇಲ್ಲವೇನೋ ಎಂಬ ನಿಟ್ಟಿನಲ್ಲಿ ಜಾಣತನ ಪ್ರದರ್ಶಿಸುವ ಕೆಲಸ ಮುಂದುವರೆಸಿದ್ದಾರೆ. ನಾನು ಪಾರ್ಟಿ ಹೇಳದಂತೆ ಕೇಳೋನು, ಪಾರ್ಟಿ ಚಟುವಟಿಕೆಗೆ ನಾನು ಯಾವತ್ತೂ ಕೂಡ ತೊಂದರೆ ಇಲ್ಲ. ಹೈಕಮಾಂಡ್ ಏನು ಹೇಳುತ್ತೋ ಹೈಕಮಾಂಡ್ ನಿಲುವಿಗೆ ನಾವು ಬದ್ಧ ಇದ್ದೇವೆ. ಆದರೆ ಪಾರ್ಟಿ ಒಳಗೆ ಏನೇನು ಸರಿ ಮಾಡಬೇಕೋ ಅದು ಎಲ್ಲದನ್ನು ಸರಿ ಮಾಡುವಂಥ ಪ್ರಯತ್ನ ಒಬ್ಬ ಕಾರ್ಯಕರ್ತನಾಗಿ, ಒಬ್ಬ ಶಾಸಕನಾಗಿ, ಒಬ್ಬ ಪಕ್ಷದ ಪದಾಧಿಕಾರಿಯಾಗಿ ಏನೇನು ಮಾಡಬೇಕು ಅದೆಲ್ಲದನ್ನು ಕೂಡ ಆಂತರಿಕ ವಲಯಗಳು ನಾನು ಮಾಡ್ತೇನೆ, ಇದನ್ನು ಮಾಡೋನಿದ್ದಾನೆ. ಆದರೆ ಈ ಎಲ್ಲ ಬೆಳವಣಿಗೆಗಳಿಂದ ಕಮಲ ಪಕ್ಷಕ್ಕೆ ತೀವ್ರ ಮುಜುಗರವಾಗಿರುವುದಂತೂ ನಿಜ. ಬಹಿರಂಗವಾಗಿ ನಾಯಕರ ನಡುವಿನ ವಾಗ್ಯುದ್ಧದಿಂದ ಕಾಂಗ್ರೆಸ್ಗೆ ಹೆಚ್ಚಿನ ಅನುಕೂಲ ಆಗಲಿದೆ ಎಂಬ ಕಾರಣಕ್ಕಾಗಿ ಪಕ್ಷದಲ್ಲಿನ ಭಿನ್ನಮತ ಶಮನಕ್ಕೆ ಆದ್ಯತೆ ನೀಡಿದೆ ಹೈಕಮಾಂಡ್. ಎಲ್ಲ ಬಣಗಳ ನಾಯಕರನ್ನು ಒಂದೇ ವೇದಿಕೆಯಡಿ ತರಲು ಹೈಕಮಾಂಡ್ ಪ್ಲಾನ್ ಹಾಕಿದೆ. ಹಾಗಿದ್ದರೂ ರಾಜ್ಯದಲ್ಲಿ ಬಿಜೆಪಿಯ ಅಧ್ಯಕ್ಷರನ್ನ ಬದಲಾವಣೆ ಮಾಡಿದ್ರೆ ಪರಿಸ್ಥಿತಿ ಮತ್ತಷ್ಟು ಹದಗೆಡುವ ಸಾಧ್ಯತೆಗಳಿವೆ. ಅಲ್ಲದೆ ತಕ್ಷಣಕ್ಕೆ ಕ್ರಮ ಕೈಗೊಳ್ಳದಿದ್ದರೂ ಬಿಜೆಪಿಗೆ ರಾಜ್ಯದಲ್ಲಿ ತೀವ್ರ ಹೊಡೆತ ಬೀಳುವ ಸಾಧ್ಯತೆಗಳೇ ಹೆಚ್ಚು. ಇದೇ ಕಾರಣಕ್ಕೆ ಹೈಕಮಾಂಡ್ ಈಗ ರೆಬೆಲ್ ನಾಯಕರನ್ನ ಮಾತಾಡಿಸದೆ ಪಕ್ಷನಿಷ್ಠರನ್ನು ಕರೆದು ಮಾಹಿತಿ ಸಂಗ್ರಹಿಸಲಿದೆ. ಇವರು ನೀಡುವ ಮಾಹಿತಿ ಆಧರಿಸಿಯೇ ಬಿಜೆಪಿ ವರಿಷ್ಠರು ಮುಂದಿನ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆಗಳೇ ಹೆಚ್ಚು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಹೀಗೆ ಬಿಜೆಪಿ ಒಳಗಡೆ ಒಂದು ಕಡೆಯಲ್ಲಿ ಬುಸುಗುಡುವಂಥದ್ದು, ಮತ್ತೊಂದು ಕಡೆಯಲ್ಲಿ ಟುಸ್ಸಾಗುವಂಥದ್ದು ಇವೆಲ್ಲವೂ ಕೂಡ ನಡೀತಾ ಇದೆ. ಆದರೆ ಇದಕ್ಕೆ ಯಾವಾಗ ಬ್ರೇಕ್ ಬೀಳುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಯಾಕೆಂದರೆ ಕಮಲ ಪಕ್ಷದ ಕಾರ್ಯಕರ್ತರಿಗೂ ಕೂಡ ಈಗ ತಮ್ಮ ನಾಯಕರುಗಳ ನಡುವೆ ನಡೀತಾ ಇರುವಂಥ ಈ ಕಿತ್ತಾಟವನ್ನು ಸಹಿಸಿಕೊಳ್ಳೋದು ಭಾಳ ಕಷ್ಟ ಆಗ್ಬೋದು. ಮತ್ತು ಇದಕ್ಕೆ ಏನು ಉತ್ತರ ಅಂತೇಳಿ ಕೊಡ್ತಾರೆ, ಯಾರೇ ಅದ್ರ ಕೂಡ ಏನು ಅಂತೇಳಿ ಉತ್ತರ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಇದು ನಡಿಬಾರ್ದು, ನಾವು ಪಕ್ಷದ ಕಾರ್ಯಕರ್ತರು, ನಾವು ನಿಷ್ಠಾವಂತರು, ಅದು ಇದು ಏನು ಬೇಕಾದ್ರೆ ಹೇಳ್ಕೊಳ್ಬೋದು. ಆದರೆ ನಡೀತಾ ಇರುವಂಥದ್ದು ಬಹಿರಂಗವಾಗಿದೆ. ಅಧ್ಯಕ್ಷರೇ ಪಕ್ಷದ ನಾಯಕರ ವಿರುದ್ಧ ಮಾತನಾಡ್ತಾ ಇದ್ದಾರೆ, ಪಕ್ಷದ ನಾಯಕರುಗಳು ಅಧ್ಯಕ್ಷರ ವಿರುದ್ಧ ಮಾತನಾಡ್ತಿದ್ದಾರೆ. ಇಂಥದ್ದೊಂದು ಪರಿಸ್ಥಿತಿ ಬಿಜೆಪಿಯಲ್ಲಿ ಸದ್ಯಕ್ಕೆ ಮನೆ ಮಾಡಿದೆ. ಇದಕ್ಕೆ ಹೇಗೆ ಪರಿಹಾರ ಸಿಗುತ್ತೆ ಅನ್ನೋದನ್ನ ನೋಡಬೇಕು. ಈಗಾಗಲೇ ಅಮೆರಿಕಾದಿಂದ ಅಕ್ರಮ ವಲಸಿಗರು ಅನ್ನುವಂತಹ ಕಾರಣಕ್ಕಾಗಿ ಭಾರತಕ್ಕೆ 104 ಜನರನ್ನು ಏರ್ ಲಿಫ್ಟ್ ಮಾಡಲಾಗಿತ್ತು. ಅದರ ದೃಶ್ಯವನ್ನು ಕೂಡ ನಾವು ನಿಮಗೆ ತೋರಿಸ್ತೀವಿ. ಕೈಗಳಿಗೆ ಕೋಳ ಹಾಕಿರುವಂಥದ್ದು, ಕಾಲುಗಳಿಗೆ ಕೋಳ ಹಾಕಿರುವಂಥದ್ದು, ಈ ವಿಡಿಯೋವನ್ನು ಅಮೆರಿಕಾದವರು ಕೂಡ ರೆಕಾರ್ಡ್ ಮಾಡ್ಕೊಂಡಿರುವಂಥದ್ದು, ಇವೆಲ್ಲವೂ ಕೂಡ ಅಮಾನವೀಯತೆಯ ಪರಾಕಾಷ್ಠೆ ಅನ್ನೋದರಲ್ಲಿ ಮಾತೇ ಇಲ್ಲ. ಈ ಸ್ವರೂಪದ ಅವಮಾನವನ್ನು ಇವರಿಗೆ ಮಾಡಬೇಕಾಗಿತ್ತು. ಈ ಅವಮಾನ ಸರಿಯೇ ಅನ್ನುವಂಥದ್ದು ಕೂಡ ಮುಖ್ಯವಾಗಿರುವಂತಹ ಪ್ರಶ್ನೆ. ಅಧಿಕಾರಕ್ಕೆ ಬಂದ ಒಂದೇ ವಾರದಲ್ಲೇ ಟ್ರಂಪ್ ಈ ರೀತಿಯಾದಂಥ ಶಾಕನ್ನು ಕೊಟ್ಟಿರೋದು, ತನ್ನ ದೇಶದಲ್ಲಿ ತನ್ನನ್ನು ಹೆಗ್ಗಳಿಕೆಯನ್ನು ಹಿರಿದು ಮಾಡಿಕೊಳ್ಳುವಂತಹ ಉದ್ದೇಶವೂ ಕೂಡ ಇದರಲ್ಲಿರುವಂಥದ್ದು ಸ್ಪಷ್ಟ ಇದೆ. ಅಕ್ರಮ ವಲಸೆ ನೆಪದಲ್ಲಿ 104 ಭಾರತೀಯರನ್ನು ಗಡೀಪಾರು ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಈ ರೀತಿಯಾಗಿ ಕೈದಿಗಳಂತೆ ಭಾರತಕ್ಕೆ ಕರೆತಂದು ಅಮೆರಿಕ ಸೇನಾ ವಿಮಾನದಲ್ಲಿ ಬಿಟ್ಟು ಹೋಗಿರುವಂಥದ್ದು ಕೂಡ ನಡೆದಿದೆ.
ಕೈಕಾಲು ಕಟ್ಟಿದ್ದಾರೆ, ಶೌಚಾಲಯಕ್ಕೂ ಕೂಡ ಬಿಡದೆ ಹಿಂಸೆಯನ್ನು ನೀಡಿದ್ದಾರೆ ಅನ್ನುವಂತಹ ಆರೋಪವೂ ಇಲ್ಲಿದೆ. ಭಾರತೀಯರನ್ನು ಕ್ರಿಮಿನಲ್ಗಳಂತೆ ನಡೆಸಿಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಮುಖ್ಯವಾಗಿರುವಂತಹ ಆರೋಪ. 40 ಗಂಟೆಗಳ ಕಾಲ ವಿಮಾನದಲ್ಲಿಟ್ಟು ಮಾನಸಿಕ ಮತ್ತು ದೈಹಿಕವಾಗಿ ಹಿಂಸೆಯನ್ನು ನೀಡಲಾಗಿದೆ. ಹಾಗೆಯೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪ ಪ್ರತ್ಯಾರೋಪಗಳು ಕೂಡ ಬಹಳ ಜೋರಾಗಿ ನಡೆದಿದ್ದಾವೆ. ಸಂಸತ್ನಲ್ಲೂ ಕೂಡ ಇದರ ಕಿಚ್ಚು ಬಹಳ ಜೋರಾಗಿ ಇತ್ತು. ಅಮೆರಿಕದ ವರ್ತನೆಗೆ ಭಾರತದಲ್ಲಿ ಖಂಡನೆ ವ್ಯಕ್ತವಾಗ್ತಾ ಇದೆ. ಮಾನವ ಹಕ್ಕುಗಳ ಉಲ್ಲಂಘನೆ ಅಂತೇಳಿ ಕಾಂಗ್ರೆಸ್ ಕೂಡ ಆರೋಪವನ್ನು ಮಾಡಿದೆ. ಭಾರತ ಸರ್ಕಾರದ ಮೃದು ಧೋರಣೆಯಿಂದಲೇ ಅವಮಾನ ಆಗಿದೆ ಅನ್ನುವಂಥ ಆರೋಪವನ್ನು ಇದೇ ಸಂದರ್ಭದಲ್ಲಿ ಪ್ರತಿಪಕ್ಷ ಕಾಂಗ್ರೆಸ್ ಹೊರಿಸಿದೆ. ಟ್ರಂಪ್ ಮೋದಿ ಸ್ನೇಹ ಬಾಂಧವ್ಯ ಎಲ್ಲಿ ಹೋಯಿತು ಅನ್ನುವಂಥ ಪ್ರಶ್ನೆ ಮಾಡುವಂಥ ಕೆಲಸವನ್ನು ಪ್ರತಿಪಕ್ಷ ಮಾಡಿದೆ. ಮತ್ತು ವಿಶೇಷವಾಗಿ ಭಾರತೀಯರನ್ನು ನಡೆಸಿಕೊಂಡಂಥದ್ರ ಬಗ್ಗೆ ಪ್ರಧಾನಿ ಮೌನ ವಹಿಸಿರುವಂಥದ್ದು ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದೆ. ಕಾಂಗ್ರೆಸ್ನವರು ಈ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಇನ್ನು ಭಾರತದಲ್ಲಿ ಉದ್ಯೋಗ ಸೃಷ್ಟಿಯಾಗದ ಕಾರಣಕ್ಕಾಗಿ ಅಮೆರಿಕಕ್ಕೆ ಹೋಗಬೇಕಾದಂತಹ ದುಸ್ಥಿತಿ ಭಾರತೀಯ ಯುವಕರಿಗೆ ಬಂದಿದೆ. ಅಂತಹ ಯುವಕರನ್ನೇ ಈ ರೀತಿಯಾಗಿ ಡಿಪೋರ್ಟ್ ಮಾಡಲಾಗಿದೆ ಅಂತ ಹೇಳುವಂಥದ್ದು ಕಾಂಗ್ರೆಸ್ ಮಾಡ್ತಿರುವಂಥ ಆರೋಪ. ಅಷ್ಟೇ ಅಲ್ಲದೆ ಪ್ರಧಾನಿ ಮೋದಿಯವರು ಮುಂದಿನ ವಾರ ಅಮೆರಿಕಾಗೆ ಹೋದಾಗ ಇದನ್ನು ಪ್ರಶ್ನಿಸಲಿದ್ದಾರಾ, ಅವರು ಪ್ರಶ್ನಿಸ್ತಾರಾ ಅನ್ನುವಂತಹ ಪ್ರಶ್ನೆಯನ್ನು ಕಾಂಗ್ರೆಸ್ ಕೇಳ್ತಾ ಇದೆ. ಭಾರತೀಯರನ್ನು ಏಲಿಯನ್ಸ್ಗೆ ಹೋಲಿಸಿದರೂ ಕೂಡ ರೋಷ ಬರುತ್ತಿಲ್ಲ ಏಕೆ ಅನ್ನುವಂಥದ್ದು. ಯಾಕಂದರೆ ಈ ರೀತಿಯಾಗಿ ನಾವು ಏಲಿಯನ್ಸನ್ನು ವಾಪಸ್ ಕಳಿಸಿದ್ದೀವಿ ಅಂತ ಹೇಳ್ತಾ ಇರುವಂಥವ್ರನ್ನು ಹೀಗೆ ಹೇಳಿದಾಗಲೂ ಕೂಡ ಯಾಕೆ ರೋಷ ಬರ್ತಿಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ. ಇನ್ನು ಕೇಂದ್ರ ಸರ್ಕಾರ ಇದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದೆ. ಅಮೆರಿಕ ಸರ್ಕಾರದೊಂದಿಗೆ ನಿರಂತರ ಸಂಪರ್ಕದಲ್ಲಿ ಇದ್ದೇವೆ ಅನ್ನೋದನ್ನು ಕೇಂದ್ರ ಸರ್ಕಾರವು ಕೂಡ ಹೇಳಿರುವಂಥದ್ದು. ನಾವು ನಿರಂತರ ಸಂಪರ್ಕದಲ್ಲಿ ಇದ್ದೇವೆ ಅಂತ ಹೇಳಿದ್ದಾರೆ. ಭಾರತೀಯರನ್ನು ವಾಪಸ್ ಕಳಿಸಿರೋ ಬಗ್ಗೆ ವಿವರಣೆಯನ್ನು ಕೂಡ ಕೋರಿದ್ದೀವಿ. ನಾವು ಭಾರತೀಯರನ್ನು ಯಾಕೆ ನೀವು ವಾಪಸ್ ಕಳಿಸಿದ್ದೀರಿ ಅನ್ನುವಂಥ ವಿವರಣೆಯನ್ನು ಅಮೆರಿಕ ಸರ್ಕಾರದ ಬಳಿಯಲ್ಲೇ ಕೇಳಿದ್ದೀವಿ ಅನ್ನೋದನ್ನು. ವಲಸಿಗರ ಹಸ್ತಾಂತರ ಪ್ರಕ್ರಿಯೆಯ ನೀತಿಗಳನ್ನೇ ಅನುಸರಿಸಿ ಕರೆತರಲಾಗಿದೆ ಅನ್ನುವಂಥದ್ದು ಕೂಡ ಜೈಶಂಕರ್ ಅವರು ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಸದನಕ್ಕೆ ಆಶ್ವಾಸನೆ ಕೊಟ್ಟಿದ್ದಾರೆ. ವಿಮಾನದಲ್ಲಿರುವಾಗ ಯಾವುದೇ ನಿರ್ಬಂಧ ಹಾಕಿಲ್ಲ ಅನ್ನುವಂತಹ ಸಮಜಾಯಿಷಿಯನ್ನು ಕೂಡ ನೀಡಿದ್ದಾರೆ. ಅವರು ವಿಮಾನದಲ್ಲಿರುವಾಗ ಯಾವುದೇ ನಿರ್ಬಂಧ ಹಾಕಿಲ್ಲ, ಶೌಚಾಲಯ ಔಷಧಿಗಳ ವ್ಯವಸ್ಥೆ ಮಾಡಿನೇ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ದಾರೆ. 2009ರಿಂದ ಅಸ್ತಿತ್ವದಲ್ಲಿರುವ ಕಾನೂನುಗಳ ಮೂಲಕವೇ ಅವರನ್ನು ಕರೆತರಲಾಗಿದೆ. ಅಂದರೆ ಇದು ನಮ್ಮ ಸರ್ಕಾರ ಬಂದಾಗಲಿಂದಲ್ಲ, UPA ಸರ್ಕಾರ ಇದ್ದಾಗಲೂ ಕೂಡ ಈ ಕಾನೂನು ಇತ್ತು. ಆ ಕಾನೂನುಗಳ ಮೂಲಕವಾಗಿಯೇ ಅವ್ರನ್ನ ಕರೆತರಲಾಗಿದೆ ಅನ್ನೋದನ್ನು ಹೇಳಿದ್ದಾರೆ. ವಾಪಸ್ಸಾದ ಪ್ರತಿಯೊಬ್ಬ ಭಾರತೀಯರಿಂದಲೂ ಕೂಡ ಮಾಹಿತಿ ಕಲೆ ಹಾಕ್ತೀವಿ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಅಂದರೆ ಅಮೆರಿಕದಲ್ಲಿ ಹೇಗೆ ನಡೆಸ್ಕೊಂಡ್ರು ಅನ್ನೋಂಥದ್ದು ಒಂದು ವಿಚಾರ, ಆದರೆ ಅಮೆರಿಕಕ್ಕೆ ಹೇಗೆ ಹೋದರು ಅನ್ನೋಂಥದ್ದು ಮತ್ತೊಂದು ವಿಚಾರ. ವಿಶೇಷವಾಗಿ ಅಮೆರಿಕಾಗೆ ಕಳಿಸಿದ್ದು ಯಾರು, ಏನು ಉದ್ದೇಶ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಸಂಗ್ರಹವನ್ನು ಭಾರತ ಸರ್ಕಾರ ಮಾಡೋದಿದೆ. ಅಮೆರಿಕಾಗೆ ಕಳಿಸಿದ ಏಜೆನ್ಸಿ ಹಾಗೂ ಏಜೆನ್ಸಿ ಸಿಬ್ಬಂದಿ ವಿರುದ್ಧವೂ ಕೂಡ ಕ್ರಮ ಕೈಗೊಳ್ತೀವಿ ಅನ್ನುವಂಥದ್ದರ ಬಗ್ಗೆಯೂ ಕೂಡ ಭಾರತ ಸರ್ಕಾರ ಆಶ್ವಾಸನೆಯನ್ನು ನೀಡಿದೆ. ಜೈಶಂಕರ್ ಅವರು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಭಾರತದಲ್ಲಿರುವಂತಹ ಅಕ್ರಮ ವಲಸಿಗರ ಕಥೆಯೇನು? ಅಮೆರಿಕದಲ್ಲಿರುವಂಥ ಅಕ್ರಮ ವಲಸಿಗರನ್ನು ವಿಶೇಷ ಫ್ಲೈಟ್ ಮೂಲಕವಾಗಿ ಅವರದೇ ದೇಶದ ಫ್ಲೈಟ್ ಮೂಲಕ ಭಾರತಕ್ಕೆ ತಂದು ಬಿಡ್ತಾರಲ್ಲ. ಆದರೆ ನಮ್ಮ ದೇಶದಲ್ಲಿ, ನಮ್ಮ ನಗರದಲ್ಲಿ, ನಮ್ಮ ಬೆಂಗಳೂರಿನಲ್ಲಿ, ನಮ್ಮ ಕರ್ನಾಟಕದಲ್ಲಿ, ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಕೊಡಗಿನಲ್ಲಿ, ಮಡಿಕೇರಿಯಲ್ಲಿ, ಅಲ್ಲಿ ಚಿಕ್ಕಮಗಳೂರಿನಲ್ಲಿ, ಅಲ್ಲಿ ಕಾಫಿ ಎಸ್ಟೇಟ್ಗಳಲ್ಲಿ ಇರುವಂತಹ ಅಕ್ರಮ ಬಾಂಗ್ಲಾ ವಲಸಿಗರಿದ್ದಾರಲ್ಲ, ಅವ್ರ ಮೇಲೆ ಹಾಗಾದ್ರೆ ಏನು ಕ್ರಮ ಆಗುತ್ತೆ? ಭಾರತದಲ್ಲಿರುವಂಥ ಅಕ್ರಮ ವಾಸಿಗಳನ್ನು ಹೊರಹಾಕುವಂಥದ್ದು ಯಾವಾಗ ಹಾಕುತ್ತೆ ಸರ್ಕಾರ ಅನ್ನುವಂಥದ್ದು. ಕೇವಲ ಅವ್ರು ಮಾತ್ರ ಅಲ್ಲ, ಬೇರೆ ಬೇರೆ ದೇಶಗಳಿಂದ ನಮ್ಮ ದೇಶದಲ್ಲಿ ಈ ರೀತಿಯಾಗಿ ಅಕ್ರಮವಾಗಿ ಬಂದು ಇಲ್ಲಿ ಸೇರಿಕೊಂಡಂಥವ್ರು ಇದ್ದಾರೆ. ಹಲವು ದೇಶಗಳಿಂದ ಇರುವಂಥದ್ದಿದೆ. ಭಾರತದಲ್ಲಿರುವ ವಲಸಿಗರ ಪೈಕಿ ಬಾಂಗ್ಲಾದಿಂದ ಬಂದಂಥವರ ಸಂಖ್ಯೆ ಹೆಚ್ಚಾಗಿರುವಂಥದ್ದು. ಇವರನ್ನು ಅಕ್ರಮ ವಲಸಿಗರನ್ನು ಹೊರಹಾಕ್ತೇವೆ ಅಂದಿದ್ದಂತಹ ಕೇಂದ್ರ ಸರ್ಕಾರ ಈಗ ಯಾಕೆ ಮೌನ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದ್ದೇ ಇದೆ. ಸುಪ್ರೀಂ ಕೋರ್ಟ್ ಕೂಡ ಇದೇ ವಿಚಾರವಾಗಿದೆ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದೆ. ಹಾಗೆಯೇ ಪಶ್ಚಿಮ ಬಂಗಾಳ ಸರ್ಕಾರಕ್ಕೂ ಕೂಡ ಎಚ್ಚರಿಕೆಯನ್ನು ನೀಡಿದೆ. ಬೆಂಗಳೂರಿನಲ್ಲೂ ಕೂಡ ನೆಲೆಸಿದ್ದಾರೆ ಬಾಂಗ್ಲಾದಿಂದ ಬಂದು ಅಕ್ರಮವಾಗಿ ವಾಸಿಸ್ತಾ ಇರುವಂಥ ಅಕ್ರಮ ವಲಸಿಗರು. ಇದರ ಬಗ್ಗೆ ನಿಮ್ಮ ನ್ಯೂಸ್ 18 ಕನ್ನಡ ಬಹಳ ವಿಸ್ತೃತವಾದಂತಹ ಸ್ಟೋರಿಯನ್ನು ಮಾಡಿತ್ತು. ರಿಯಾಲಿಟಿ ಚೆಕ್ಕನ್ನು ಕೂಡ ಮಾಡಿದ್ವಿ. ಎಲ್ಲೆಲ್ಲಿ ಇದ್ದಾರೆ ಅನ್ನೋದನ್ನು ಕೂಡ ನಾವು ತೋರಿಸಿದ್ವಿ. ಖುಲ್ಲಂ ಇದೆ. ಇದು ನಮ್ಮ ಕ್ಯಾಮ್ರಾ ಕಣ್ಣಿಗೆ ಅತ್ಯಂತ ಸ್ಪಷ್ಟವಾಗಿ ಸಿಗುತ್ತೆ. ಆದರೆ ಪೊಲೀಸರಿಗೆ ಗೊತ್ತಾಗಲ್ವ, ಸರ್ಕಾರಗಳಿಗೆ ಗೊತ್ತಾಗಲ್ವ, ಅವರ ಏಜೆನ್ಸಿಗಳಿಗೆ ಗೊತ್ತಾಗಲ್ವ? ಅದಕ್ಕಾಗಿ ಲಕ್ಷಾಂತರ ರೂಪಾಯಿ ಸರ್ಕಾರ ಸುರಿಯುತ್ತಲ್ಲ, ಖರ್ಚು ಮಾಡುತ್ತಲ್ಲ, ಅವ್ರಿಗೆ ಗೊತ್ತಾಗೋದಿಲ್ವ? ಇದು ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಅಕ್ರಮ ನಿವಾಸಿಗಳಲ್ಲಿ ದರ್ಬಾರ್ ನಡೀತಾ ಇದೆ. ಅವ್ರ ಹತ್ರ ಯಾವ ಆಧಾರ್ ಕಾರ್ಡು ಇರೋದಿಲ್ಲ, ಯಾವ ಕಾರ್ಡು ಇರೋದಿಲ್ಲ. ಹಾಗಿದ್ರೂ ಕೂಡ ಎಲ್ಲ ಕೆಲಸಗಳಲ್ಲಿ ಅವರು ಇರ್ತಾರೆ. ಇಂಥದ್ದೊಂದು ಸ್ಥಿತಿ ಬೆಂಗಳೂರಿನಲ್ಲಿದೆ. ಯಾವುದೇ ದಾಖಲೆಗಳು ಕೂಡ ಇಲ್ಲದೇ ಇದ್ದರೂ ಕೂಡ ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅವರಿಗೆ ಇಂತಹ ಡಾಕ್ಯುಮೆಂಟ್ಗಳನ್ನು ಮಾಡಿಕೊಡುವಂಥ ದೊಡ್ಡ ದೊಡ್ಡ ಏಜೆನ್ಸಿಗಳಿದ್ದಾವೆ. 5,000ಕ್ಕೆ ನಮ್ಮ ದೇಶದ ಭದ್ರತೆಯನ್ನು ಈ ರೀತಿಯಾಗಿ ಹರಾಜು ಹಾಕುವಂಥ ರೀತಿಯಲ್ಲಿ ಇವರು ಮಾಡ್ತಾ ಇರುವಂಥವ್ರು ಕೂಡ ಇದ್ದಾರೆ. ಅವ್ರ ಜೊತೆ ಶಾಮೀಲಾದಂಥವ್ರು ಇದ್ದಾರೆ. ಅಂಥವರ ವಿರುದ್ಧ ಯಾವ ಕ್ರಮ ಆಗುತ್ತೆ? ಅಕ್ರಮ ವಲಸಿಗರ ಬಗ್ಗೆ ನಮ್ಮಲ್ಲೂ ಕೂಡ ಅಂಥದ್ದೇ ಕ್ರಮ ಯಾವಾಗ ಆಗುತ್ತೆ ಅನ್ನುವಂಥ ಪ್ರಶ್ನೆ ಕೂಡ ಇದ್ದೇ ಇರುವಂಥದ್ದು.
ಇದಾಗಿತ್ತು ಇವತ್ತಿನ ಪಂಚಾಯಿತಿ. ನಮಸ್ಕಾರ.